ಏನು ಸ್ವಾಮಿ ತಮ್ಮ ಹೆಸರು? ನನ್ನ ಹೆಸರು ಬದ್ರಿನಾಥ್ ಪ್ರಸಾದ್ ಅಂತ ಹೇಳಿ. ನಾನು ಈ ಊರಿನ ಪುರೋಹಿತ. ಯಾವ ಊರು ಸ್ವಾಮಿ? ಇದು ತುಮಕೂರು ಜಿಲ್ಲೆ ಪಾವಡ ತಾಲೂಕು ಬಿಕೆಹಳ್ಳಿ ಗ್ರಾಮ. ಇದರಲ್ಲಿ ಪ್ರತಿ ವರ್ಷದಂತೆ ಇಲ್ಲಿಗೆ ಸುಮಾರು 70-75 ವರ್ಷಗಳಿಂದ ಈ ರಾಮೋತ್ಸವ ಅನ್ನೋದನ್ನು ನಮ್ಮ ಹಿರಿಯರಿಂದ ಪೂರ್ವಿಕರಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅದರಂತೆ ಈ ವರ್ಷ ಕೂಡ ಅದೇ ರಾಮೋತ್ಸವವನ್ನು ಈ ವರ್ಷ ಕೂಡ ಏರ್ಪಾಟ್ ಮಾಡಿದ್ದೀವಿ. ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಒಮ್ಮತದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಲ್ಲರೂ ಒಪ್ಪಿಗೆ ಕೊಟ್ಟು ಸರಿಯಂದ ಮಾತ್ರಕ್ಕೆ ಹಬ್ಬ ಮುಂದೆ ಹೋಗುತ್ತೆ. ಇದರಲ್ಲಿ ಪ್ರಾರಂಭ ಆಗೋದು ಮೊದಲು ಗಣಪತಿ ಪೂಜೆ, ಪುಣ್ಯಾಹವಾಚನ ಆಗಿದ್ದಾದಮೇಲೆ ಅಖಂಡ ಜ್ಯೋತಿಯನ್ನು ಬೆಳಗಿ ಅದರ ಮೂಲಕ ಭಜನ ಸಪ್ತಾಹವನ್ನು ನಡೆಸಲಾಗುತ್ತೆ. ಭಜನ ಸಪ್ತಾಹ ಆದ 7 ದಿವಸ ಅಹೋರಾತ್ರಿ, ಹಗಲು ರಾತ್ರಿ ಅನ್ನದೇ ಪ್ರತಿ 2 ಗಂಟೆಗೆ ಒಂದಾವರ್ತಿ ಸರ್ತಿಯಂತೆ ಹಗಲು ರಾತ್ರಿ 7 ದಿವಸ 7 ಹಗಲು 7 ರಾತ್ರಿ ಭಜನೆ ನಡೆಯುತ್ತೆ. ಅದಾದ ಮೇಲೆ ಭಜನೆ ಮುಗಿದಿದ್ದಾದ ಮೇಲೆ ಗಂಗೆ ಪೂಜೆಗೆ ಹೋಗುತ್ತೆ. ಗಂಗೆ ಪೂಜೆಗೆ ಹೋಗ್ಬಿಟ್ಟು ಗಂಗೆ ತೊಗೊಂಬಂದು ಆದ ನಂತರ ನಾಂದಿ, ನವಗ್ರಹಗಳು, ಪುಣ್ಯಾಹವಾಚನ ಅವೆಲ್ಲ ಮುಗಿಸಿ ಸೀತಾರಾಮ ಕಲ್ಯಾಣೋತ್ಸವ ನಡೆಯುತ್ತೆ. ಅದಾದಮೇಲೆ ಲಕ್ಷ್ಮೀ ಪದ್ಮಾವತಿ ಶ್ರೀನಿವಾಸನ ಕಲ್ಯಾಣೋತ್ಸವ ನಡೆಯುತ್ತೆ. ಅದಾದಮೇಲೆ ಶ್ರೀರಾಮ ಪಟ್ಟಾಭಿಷೇಕ ನಡೆಯುತ್ತೆ. ಅದಾದ ನಂತರ ರಾತ್ರಿ ಎಲ್ಲ ಜನಗಳಿಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಆಗಿರುತ್ತೆ. ಅದಾದ ನಂತರ ರಾತ್ರಿಗೆ ಉತ್ಸವ ಇರುತ್ತೆ. ಗ್ರಾಮದ ಪ್ರಧಾನ ಬೀದಿಗಳಲ್ಲಿ ಉತ್ಸವವನ್ನು ನಡೆಸ್ತಾರೆ. ಅದಾದ ನಂತರ ಮಾರನೇ ದಿವಸ ಅಂದರೆ ಇವತ್ತಿನ ದಿವಸ ವಸಂತೋತ್ಸವವನ್ನು ಮಾಡಿ ಮಹಾಮಂಗಳಾರತಿ ಮಾಡಿ ಅಲ್ಲಿಗೆ ಈ ಹಬ್ಬವನ್ನು ಮುಕ್ತಾಯಗೊಳಿಸ್ತಾರೆ. ಎಷ್ಟು ದಿನ ಮಾಡಿದ್ದಾರೆ ಇವಾಗ ಈ ವರ್ಷದಲ್ಲಿ? ಎಷ್ಟು ದಿನ ಮಾಡಿದ್ದಾರೆ? ಈ ಸಲ ಅನಿವಾರ್ಯವಾಗಿ ನವಮಿ ದಿವಸ ಪ್ರಾರಂಭ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ದಶಮಿ ದಿವಸ ಪ್ರಾರಂಭ ಮಾಡಿ 5 ದಿವಸ ಭಜನೆ ಮಾಡಿ 6ನೇ ದಿವಸ ಕಲ್ಯಾಣೋತ್ಸವ ಪಟ್ಟಾಭಿಷೇಕ ಮಾಡಿ 7ನೇ ದಿವಸ ವಸಂತೋತ್ಸವ ಮಾಡ್ತಾ ಇದ್ದೀವಿ. ಇವಾಗ ಯಾವಾಗಲೂ ನವರಾತ್ರೋತ್ಸವ 9 ದಿವಸ ಮಾಡ್ತಾ ಇದ್ದಿದ್ದು ಕಾಲಾಭಾವ